ಹಲ್ಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಕೀರ್ತನೆ 97ನೇ ಅಧ್ಯಾಯದ 10ನೇ ವಾಕ್ಯ. ಯೆಹೋವನನ್ನು ಪ್ರೀತಿಸುವವರೇ, ಕೆಟ್ಟತನವನ್ನು ಹಗೆ ಮಾಡಿರಿ. ಆತನು ತನ್ನ ಭಕ್ತರ ಪ್ರಾಣಗಳನ್ನು ಕಾಯುವವನಾಗಿ ದುಷ್ಟರ ಕೈಯೊಳಗಿಂದ ಅವರನ್ನು ಬಿಡಿಸುವೆನು. ಹೌದು ಪ್ರಿಯರೇ, ದೇವರನ್ನ ಯೇಸು ಕ್ರಿಸ್ತನನ್ನ ಪ್ರೀತಿಸುವಂತಹ ನಾವೆಲ್ಲರೂ ಕೂಡ ಕೆಟ್ಟದ್ದನ್ನ ಹಾಗೆ ಮಾಡಬೇಕೆಂಬುದಾಗಿ ದೇವರು ಹೇಳ್ತಿದ್ದಾರೆ. ಯಾವ ಕಾರ್ಯಗಳು ಕೆಟ್ಟದ್ದು ಎಂಬುದಾಗಿ ನೀವು ಕೇಳಬಹುದು. ದೇವರ ದೃಷ್ಟಿಯಲ್ಲಿ ಯಾವುದು ಒಳ್ಳೆಯದಲ್ಲವೋ, ಯಾವುದು ಕೆಟ್ಟದ್ದಾಗಿದೆಯೋ ಅದು ಕೆಟ್ಟದ್ದಾಗಿರುವಂಥದ್ದಾಗಿದೆ. ನಮ್ಮ ಮನಸ್ಥಿತಿಗೆ ಎಲ್ಲವೂ ಕೂಡ ತಿಳಿಯುವಂಥದ್ದಾಗಿದೆ. ಆದುದರಿಂದ ಯಾವುದು ಕೆಟ್ಟದ್ದು ಎಂಬುದಾಗಿ ನಮಗೆ ತಿಳಿಯುತ್ತದೆ. ಆ ಕೆಲಸವನ್ನ ಮಾಡದೇ ಇರುವಾಗ ದೇವರು ತನ್ನ ಭಕ್ತರ ಪ್ರಾಣಗಳನ್ನ ಕಾಯುವವನಾಗಿ ದುಷ್ಟರ ಕೈಯಿಂದ ಬಿಡಿಸುವಾತನಾಗಿದ್ದಾನೆ. ಹೌದು ಪ್ರಿಯರೇ, ದೇವರಲ್ಲಿ ನಾವು ದೇವರನ್ನ ಪ್ರೀತಿಸುವಾಗ, ದುಷ್ಟ ಕಾರ್ಯಗಳನ್ನ, ಕೆಟ್ಟ ಕಾರ್ಯಗಳನ್ನ ಹಾಗೆ ಮಾಡುವಾಗ ದೇವರು ನಮ್ಮೊಟ್ಟಿಗೆ ಇದ್ದವನಾಗಿ ಬಿಡಿಸಿ ಕಾಯ್ದು ಕಾಪಾಡಿ ನಡೆಸುವಾತನಾಗಿದ್ದಾನೆ. ಈ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದಂತಹ ದೇವರೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ಕೆಟ್ಟ ಕಾರ್ಯಗಳನ್ನ ಹಾಗೆ ಮಾಡಿ ನಿಮ್ಮನ್ನು ಇನ್ನೂ ಹೆಚ್ಚಿನದಾಗಿ ಪ್ರೀತಿಸಿ ನಿಮ್ಮ ಮಾರ್ಗಗಳಲ್ಲಿ ನಡೆಯುವ ಹಾಗೆ ಅಪ್ಪ ನಮ್ಮನ್ನ ನೀವು ಕಾದು ಕಾಪಾಡಿ ಕರ್ತನೆ, ವಿಶೇಷವಾಗಿ ದುಷ್ಟರ ಕೈಯಿಂದ ರಕ್ಷಿಸಿ ಅಪ್ಪ ನಮ್ಮನ್ನ ಕಾಪಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೆನ್.